ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗೋವಾ ಸಿಎಂ ಮಹಾರಾಷ್ಟ್ರ ಸಿಎಂ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳತ್ತಾರೆ. ನೀವು ಅವ್ರನ್ನ ಯಾಕೆ ಔಟ್ ಹೇಳತ್ತಾರೆ? ಅವರೇ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳತ್ತಾರೆ ನಮ್ಮ ಸರ್ಕಾರ ಉಳಿದಿಲ್ಲ ಅಂತ ಹೇಳಿ. ಇನ್ನು ಅವ್ರನ್ನ ಕೇಳ್ಬೇಕು. ಅವರು ನನಗೆ ಒಂದು 20 ಎಮ್ ಎಲ್ ಎಗಳು ಈ ಚುನಾವಣೆ ಸಂದರ್ಭದಾಗ ಫೋನ್ ಮಾಡಿದ ಕಾಂಗ್ರೆಸ್ ಎಮ್ ಎಲ್ ಎಗಳು, ಏನ್ರಿ ಲೋಕಸಭೆ ಚುನಾವಣೆ ಆದ ನಂತರ ಏನು ಖರೀದಲ್ಲ ನಮ್ಮದು ಅಂತ ಅಂತಾರೆ. ನಿನ್ನ ಅವ್ರಿಗೆ ಗೊತ್ತಲ್ಲ. ಏನು ಹೊಸ ಮಾದರಿಯೊಳಗೆ ಆಗ್ಬೋದು. ಹೊಸ ಸರ್ಕಾರ ರಚನೆ ಆಗ್ತದ, ಪತನ ಆಗ್ತೈತಿ ಎಲ್ಲೋ ಗುರುತಿಲ್ಲ. ಹೊಸ ಸರ್ಕಾರ ಆಗ್ತೈತಂತೆ ನೋಡ್ರಿ. ನಾನು 2018 ಎಮ್ ಎಲ್ ಎ ಆದ ನಂತರ ನಮ್ಮ ಸರ್ಕಾರ 2019 ಬಂತು. ಒಂದೇ ವರ್ಷ ಸುಮಾರು 300 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ಕೊಟ್ಟಿನಿ. ಈ ಒಂದು ವರ್ಷ ಒಳಗೆ 11 ರೂಪಾಯಿ ಕೆಲಸನೂ ನಾನು ಪ್ರಾರಂಭ ಮಾಡಿಲ್ಲ. ಕೇಟಾ 11 ರೂಪಾಯಿ ಸುದ್ದಕ್ಕಿಲ್ಲ. ಈ ಸರ್ಕಾರ ಎಲ್ಲಿಯೂ ಅನುದಾನ ಕೊಟ್ಟಿಲ್ಲ. ನನಗೆ ತಿಳಿದ ಮಟ್ಟಿಗೆ ಕಾಂಗ್ರೆಸ್ದವ್ರಿಗೂ ಕೊಟ್ಟಿಲ್ಲ, ಬಹುತೇಕ ಕಾಂಗ್ರೆಸ್ ಶಾಸಕರಿಗೂ ಕೊಟ್ಟಿಲ್ಲ. ಹೀಗಾಗಿ ಈ ಸರ್ಕಾರ ಅನುದಾನ ರಹಿತವಾದಂತಹ ಸರ್ಕಾರ ಇದು, ಅನುದಾನ ರಹಿತ ಸರ್ಕಾರ. ಹಾಗಾಗಿ ಇದು ಉಳಿದಿರು ಅಲ್ಲ. ಅವರ ಕಾಂಗ್ರೆಸ್ದವ್ರು ಹೇಳ್ತಾರೆ ಇದ್ದಷ್ಟು ದಿವಸ ನಮ್ಗೆ ನುಕ್ಸಾನ ಇದೆ ಅಂತ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳ್ತಾರೆ. ಕಾಂಗ್ರೆಸ್ ಎಮ್ ಎಲ್ ಎಗಳು ಏನು ಹೇಳ್ತಾರೆ ಅಂತಂದ್ರೆ ಆಫ್ ದ ರೆಕಾರ್ಡ್, ಸರ್ ಇನ್ನೂ ಒಂದು 6 ತಿಂಗಳು ಹಿಂಗೆ ಹೋದ್ರೆ ನಮ್ಮ ಊರಾಗ ಜನ ಬರಾಕ್ ಕೊಡೋದಿಲ್ಲ ನಮ್ಮನ್ನ. ಅವ್ರು ಬೇರೆ ಶಬ್ದನಾಗ ಹೇಳತ್ತಾರೆ, ಅದು ಹೇಳಕ್ಕಾಗೋದಿಲ್ಲ ಇಲ್ಲಿ ಟಿವಿ ಮುಂದೆ. ಆ ಶಬ್ದನಾಗ ಗೋವಾ ಸಿಎಂ ಅವರು ಹೇಳ್ತಾರೆ, ಮಹಾರಾಷ್ಟ್ರ ಸಿಎಂ ಅವರು ಹೇಳ್ತಾರೆ, ಚುನಾವಣಾ ರಿಸಲ್ಟ್ ಬಂದ ಮೇಲೆ ಇಲ್ಲೂ ಕೂಡ ಸರ್ಕಾರ ಗೋವಾ ಸಿಎಂ ಮಹಾರಾಷ್ಟ್ರ ಸಿಎಂ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳತ್ತಾರೆ. ನೀವು ಅವ್ರನ್ನ ಯಾಕೆ ಔಟ್ ಹೇಳತ್ತಾರೆ? ಅವರೇ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳತ್ತಾರೆ ನಮ್ಮ ಸರ್ಕಾರ ಉಳಿದಿಲ್ಲ ಅಂತ ಹೇಳಿ. ಇನ್ನು ಅವ್ರನ್ನ ಕೇಳ್ಬೇಕು. ಅವರು ನನಗೆ ಒಂದು 20 ಎಮ್ ಎಲ್ ಎಗಳು ಈ ಚುನಾವಣೆ ಸಂದರ್ಭದಾಗ ಫೋನ್ ಮಾಡಿದ ಕಾಂಗ್ರೆಸ್ ಎಮ್ ಎಲ್ ಎಗಳು, ಏನ್ರಿ ಲೋಕಸಭೆ ಚುನಾವಣೆ ಆದ ನಂತರ ಏನು ಖರೀದಲ್ಲ ನಮ್ಮದು ಅಂತ ಅಂತಾರೆ. ನಿನ್ನ ಅವ್ರಿಗೆ ಗೊತ್ತಲ್ಲ. ಏನು ಹೊಸ ಮಾದರಿಯೊಳಗೆ ಆಗ್ಬೋದು. ಹೊಸ ಸರ್ಕಾರ ರಚನೆ ಆಗ್ತದ, ಪತನ ಆಗ್ತೈತಿ ಎಲ್ಲೋ ಗುರುತಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡ್ರಿ, ನಾನು 2018 ಎಮ್ ಎಲ್ ಎ ಆದ ನಂತರ ನಮ್ಮ ಸರ್ಕಾರ 2019 ಬಂತು. ಒಂದೇ ವರ್ಷ ಸುಮಾರು 300 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ಕೊಟ್ಟಿನಿ. ಈ ಒಂದು ವರ್ಷ ಒಳಗೆ 11 ರೂಪಾಯಿ ಕೆಲಸನೂ ನಾನು ಪ್ರಾರಂಭ ಮಾಡಿಲ್ಲ. ಕೇಟಾ 11 ರೂಪಾಯಿ ಸುದ್ದಕ್ಕಿಲ್ಲ. ಈ ಸರ್ಕಾರ ಎಲ್ಲಿಯೂ ಅನುದಾನ ಕೊಟ್ಟಿಲ್ಲ. ನನಗೆ ತಿಳಿದ ಮಟ್ಟಿಗೆ ಕಾಂಗ್ರೆಸ್ದವ್ರಿಗೂ ಕೊಟ್ಟಿಲ್ಲ, ಬಹುತೇಕ ಕಾಂಗ್ರೆಸ್ ಶಾಸಕರಿಗೂ ಕೊಟ್ಟಿಲ್ಲ. ಹೀಗಾಗಿ ಈ ಸರ್ಕಾರ ಅನುದಾನ ರಹಿತವಾದಂತಹ ಸರ್ಕಾರ ಇದು, ಅನುದಾನ ರಹಿತ ಸರ್ಕಾರ. ಹಾಗಾಗಿ ಇದು ಉಳಿದಿರು ಅಲ್ಲ. ಅವರ ಕಾಂಗ್ರೆಸ್ದವ್ರು ಹೇಳ್ತಾರೆ ಇದ್ದಷ್ಟು ದಿವಸ ನಮ್ಗೆ ನುಕ್ಸಾನ ಇದೆ ಅಂತ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳ್ತಾರೆ. ಕಾಂಗ್ರೆಸ್ ಎಮ್ ಎಲ್ ಎಗಳು ಏನು ಹೇಳ್ತಾರೆ ಅಂತಂದ್ರೆ ಆಫ್ ದ ರೆಕಾರ್ಡ್, ಸರ್ ಇನ್ನೂ ಒಂದು 6 ತಿಂಗಳು ಹಿಂಗೆ ಹೋದ್ರೆ ನಮ್ಮ ಊರಾಗ ಜನ ಬರಾಕ್ ಕೊಡೋದಿಲ್ಲ ನಮ್ಮನ್ನ. ಅವ್ರು ಬೇರೆ ಶಬ್ದನಾಗ ಹೇಳತ್ತಾರೆ, ಅದು ಹೇಳಕ್ಕಾಗೋದಿಲ್ಲ ಇಲ್ಲಿ ಟಿವಿ ಮುಂದೆ. ಆ ಶಬ್ದನಾಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.